ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಜಿಯೋ ಬ್ಲ್ಯಾಕ್ ರಾಕ್ raises 17,800 crore for debt funds. ಜಿಯೋ ಬ್ಲ್ಯಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಹೊಸ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇಂಡಿಯಾದಲ್ಲಿ, ಅವರು 17,800 crores 3 ಕ್ಯಾಶ್ ಹಾಗೂ ಡೆಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗೆ ರೇಸ್ ಮಾಡಿದ್ದಾರೆ. ಹಾಗೂ ಇದು ಫಸ್ಟ್ ಆಫರಿಂಗ್ ಸಿನ್ಸ್ ಅವರ ಲೈಸೆನ್ಸ್ ಸಿಕ್ಕಿದ್ದು ಮೇ 2025. ಈ 3 ಸ್ಕೀಮ್ಸ್ ಯಾವುದಂದರೆ ಜಿಯೋ ಬ್ಲ್ಯಾಕ್ ರಾಕ್ ಓವರ್ನೈಟ್ ಫಂಡ್, ಜಿಯೋ ಬ್ಲ್ಯಾಕ್ ರಾಕ್ ಲಿಕ್ವಿಡ್ ಫಂಡ್ ಹಾಗೂ ಜಿಯೋ ಬ್ಲ್ಯಾಕ್ ರಾಕ್ ಮನಿ ಮಾರ್ಕೆಟ್ ಫಂಡ್. ಟೋಟಲಿ 90 ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೂ 67,000 ರೀಟೇಲ್ ಇನ್ವೆಸ್ಟರ್ಸು ಈ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಲಾರ್ಜೆಸ್ಟ್ NFOs ಡೆಟ್ ಸೆಗ್ಮೆಂಟಲ್ಲಿ. ಯಾಕಂದರೆ ಯೂಶಲಿ ಜಾಸ್ತಿ ಫಂಡ್ಸ್ ಇರೋದು ಈಕ್ವಿಟಿ ಫಂಡ್ಸಲ್ಲೇ ಬೇರೆ ಫಂಡ್ ಹೌಸಸ್ಗೆ. ಹಾಗೂ ಇದು ಅವರನ್ನು ಟಾಪ್ 15 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಡೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು. ನ್ಯೂಸ್ ನಂಬರ್ 2, SBI ವ್ಯಾಲ್ಯೂಯೇಷನ್ ಮೇ ಇನ್ಕ್ರೀಸ್ ಬೈ 3.5 lakh crores. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3.5 ಲಕ್ಷ ಕೋಟಿ ಅವರ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ಫೈನಾನ್ಸ್ ಮಿನಿಸ್ಟ್ರಿ ಅವರು ಹೇಳ್ತಾ ಇದ್ದಾರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಸಬ್ಸಿಡರಿ ಕಂಪ್ನೀಸನ್ನು ಅವರು ಆದಷ್ಟು ಲಿಸ್ಟ್ ಮಾಡಿದರೆ ಬೆನಿಫಿಟ್ ಎಲ್ಲರಿಗೂ ಆಗುತ್ತೆ ಅಂತ. ಸದ್ಯಕ್ಕೆ SBI ಮ್ಯೂಚುವಲ್ ಫಂಡು ಲಿಸ್ಟ್ ಆಗಿಲ್ಲ, SBIದು ಇನ್ಶೂರೆನ್ಸ್ ಕಂಪ್ನಿ ಜನರಲ್ ಇನ್ಶೂರೆನ್ಸು ಲಿಸ್ಟ್ ಆಗಿಲ್ಲ, ಹಾಗೂ SBIದು ಪೇಮೆಂಟ್ಸ್ ಒಂದು ಕಂಪ್ನಿ ಇದೆ ಅದು ಲಿಸ್ಟ್ ಆಗಿಲ್ಲ. SBIದು ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸೇ 60,000 to 75,000 crores ಮಾರ್ಕೆಟ್ ಕ್ಯಾಪ್ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಅದರಲ್ಲಿ SBIದು ಸ್ಟೇಕು 37,000 to 47,000 crores ರೇಂಜ್ ಇರ್ಬೋದು. SBI ಜನರಲ್ ಇನ್ಶೂರೆನ್ಸಲ್ಲೂ ಅವ್ರ ಹತ್ರ 70% ಸ್ಟೇಕ್ ಇದೆ SBIಯಲ್ಲಿ, ಬಾಕಿದೆಲ್ಲ ಬೇರೆ ಶೇರ್ ಹೋಲ್ಡರ್ಸ್ ಇಟ್ಕೊಂಡಿದ್ದಾರೆ. ನ್ಯೂಸ್ ನಂಬರ್ 3, ಟಾಟಾ ಸನ್ಸ್ ಅಪ್ರೂವ್ಸ್ 500 crore ಟ್ರಸ್ಟ್ ಫಾರ್ ವಿಕ್ಟಿಮ್ಸ್. ಟಾಟಾ ಸನ್ಸ್ದು ಬೋರ್ಡು 500 ಕೋಟಿ ಟ್ರಸ್ಟು ಸೆಟಪ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ, ಸೊ ದ್ಯಾಟ್ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲಿ ಈ ಒಂದು ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ವಿಕ್ಟಿಮ್ಸಿಗೆ. ಹಾಗೂ ಆಲ್ರೆಡಿ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಸೊ ದ್ಯಾಟ್ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ಬೋದು ಅಂತ. ಈ 500 ಕೋಟಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 300 ಕೋಟಿ ಅವ್ರು ಯಾರ್ಯಾರು ಪ್ಯಾಸೆಂಜರ್ಸ್ ಅದರಲ್ಲಿ ಸತ್ತೋಗಿದ್ದಾರೆ ಅವರ ಫ್ಯಾಮಿಲೀಸಿಗೆ ದುಡ್ಡು ಕೊಡೋದು. ಹಾಗೂ ಕೆಲವು ಡಾಕ್ಟರ್ಸು ಸತ್ತೋಗಿದ್ರು, ಯಾಕಂದರೆ ಆ ಫ್ಲೈಟು ಆ ಒಂದು ಮೆಡಿಕಲ್ ಕಾಲೇಜ್ ಮೇಲೆ ಬಿದ್ದಿತ್ತು, ಅವರಿಗೂ ಈ ಕಾಂಪನ್ಸೇಷನ್ ಬರುತ್ತೆ. ಪ್ಲಸ್ಸು 50 ಕೋಟಿ ಇಂಜರ್ಡ್ ವಿಕ್ಟಿಮ್ಸಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ಲಸ್ ಇನ್ನೊಂದು 50 ಕೋಟಿ ಆ BJ ಮೆಡಿಕಲ್ ಕಾಲೇಜನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ರೀಬಿಲ್ಡ್ ಮಾಡಲಿಕ್ಕೆ, ಆ ಹಾಸ್ಟೆಲ್ ಬ್ಲಾಕನ್ನು ರೀಬಿಲ್ಡ್ ಮಾಡಲಿಕ್ಕೆ. ಪ್ಲಸ್ ಇನ್ನೊಂದು 100 ಕೋಟಿ ಲಾಂಗ್ ಟರ್ಮ್ ನೀಡ್ಸ್ ಆಫ್ ದ ಅಫೆಕ್ಟೆಡ್ ಫ್ಯಾಮಿಲೀಸ್ಗೆ ಸೈಡಲ್ಲಿ ಇಟ್ಕೊಳ್ತಾರೆ. ನ್ಯೂಸ್ ನಂಬರ್ 4, ಪ್ರೆಸ್ಟೀಜ್ ಗ್ರೂಪ್ ಟು ಬಿಲ್ಡ್ ಪ್ರೈವೇಟ್ ಫ್ಲೈಓವರ್. ಪ್ರೆಸ್ಟೀಜ್ ಗ್ರೂಪಿಗೆ BBMP ಅಪ್ರೂವಲ್ ಸಿಕ್ಕಿದೆ 1.5 kilometers ಪ್ರೈವೇಟ್ ಫ್ಲೈಓವರನ್ನು ಬಿಲ್ಡ್ ಮಾಡಲಿಕ್ಕೆ ಫ್ರಮ್ ಪ್ರೆಸ್ಟೀಜ್ ಬೀಟಾ ಟೆಕ್ ಪಾರ್ಕ್ ಇನ್ ಬೆಲಂದೂರ್ ಟು ಔಟರ್ ರಿಂಗ್ ರೋಡ್. ಇದು ಬೇಸಿಕ್ಲಿ ಅವರ ಒಂದು ಟೆಕ್ ಪಾರ್ಕಿಂದ ಔಟರ್ ರಿಂಗ್ ರೋಡಿಗೆ ಬರಲಿಕ್ಕೆ ಯೂಶಲಿ ಮೋಸ್ಟ್ ಆಫ್ ದಿಸ್ ಟೆಕ್ ಪಾರ್ಕ್ಸ್ ಜಾಮ್ ಆಗುತ್ತೆ, ಆವಾಗ ಫ್ಲೈಓವರ್ ಮಾಡಿದರೆ ಸುಮಾರು ಒಂದು ಈ ಜಾಮು ಕಮ್ಮಿ ಆಗ್ಬೋದು ಅಂತ. ಹಾಗೂ ಈ ಒಂದು ಪರ್ಮಿಷನ್ನು ಫೈನಲಿ ಏಪ್ರಿಲ್ 2025 ರೇಂಜಲ್ಲಿ ಸಿಕ್ಕಿದೆ. ಯಾಕಂದರೆ 2 ಸತಿ ಮುಂಚೆ ನಾವು ಪರ್ಮಿಷನ್ಗೆ ಅಪ್ಲೈ ಮಾಡಿದರು, ಆಗಸ್ಟ್ 2022 ಹಾಗೂ ನವಂಬರ್ 2023 ಆದರೆ ಆವಾಗ ಸಿಕ್ಕಿರಲಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕಲ್ಯಾಣ್ ಜುವೆಲ್ಲರ್ಸು 31% ಇನ್ಕ್ರೀಸ್ ಆಗಿದೆ ಅವರ ಕನ್ಸಾಲಿಡೇಟೆಡ್ ರೆವೆನ್ಯೂವಲ್ಲಿ ಅಂತ ಫಸ್ಟ್ ಕ್ವಾರ್ಟರ್ ಆಫ್ 2025-26 ಅನೌನ್ಸ್ ಮಾಡಿದ್ದಾರೆ. ಆ ಫಿಗರ್ಸು ಮತ್ತೆ ರಿಸಲ್ಟ್ಸ್ ಅನೌನ್ಸ್ ಮಾಡುವಾಗ ಮಾಡ್ತಾರೆ. ಇದು ಸದ್ಯಕ್ಕೆ ಬಿಸ್ನೆಸ್ ಅಪ್ಡೇಟ್ ಅಂತ ಕರಿತೀವಿ. ಈ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲೂ ವಾಲಿಟಿಲಿಟಿ ಇನ್ ಗ್ಲೋಬಲ್ ಪ್ರೈಸಸ್ಸು, ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದ್ದರೂ ಅವರ ಸೇಲ್ಸು ಚೆನ್ನಾಗಿತ್ತು. ಹಾಗೂ ಲಾಸ್ಟ್ ಇಯರು ಏಪ್ರಿಲ್ ಟು ಜೂನ್ 2024 5,557 crores ಅವರು ರೆವೆನ್ಯೂ ತೋರಿಸಿದ್ರು ಈ ಕ್ವಾರ್ಟರಿಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ತುಂಬ ಫ್ಲ್ಯಾಟು, ಆಲ್ಮೋಸ್ಟು ಏನು ಮೂವ್ಮೆಂಟ್ ಇಲ್ಲದೆ 25,461 ಕ್ಲೋಸ್ ಆಯಿತು. ಸೆನ್ಸೆಕ್ಸು 10 ಪಾಯಿಂಟ್ ಅಪ್ಪು 83,443 ಕ್ಲೋಸ್ ಆಯಿತು. ತುಂಬ ಫ್ಲ್ಯಾಟ್ ಡೇ ಮಾರ್ಕೆಟ್ಸಿಗೆ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಅದೇ ಹೇಳ್ತಾ ಇರೋದು, ಈ ವೀಕು ವಾಲಟೈಲ್ ಇರುತ್ತೆ ಹಾಗೂ ಒಂದೇ ರೇಂಜಲ್ಲಿ ರನ್ ಆಗೋ ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ HUL 3.04% ಅಪ್ಪು, ನೆಸ್ಲೆ 1.22% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.12% ಅಪ್ಪು. ಟಾಪ್ ಲೂಸರ್ಸು BEL 2.44% ಡೌನು, ಟೆಕ್ ಮಹೀಂದ್ರಾ 1.89% ಡೌನು, ONGC 1.52% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 6.33% ಅಪ್ಪು,
Dabur 3.56% up, ICICI Prudential 2.32% up. Top losers, Info Edge 3.72% down, Havells 2.54% down, Swiggy 1.79% down. Point number 4, advance decline ratio for NSE. Advances 1000 end stock ಕಮ್ಮಿ ಆಗಿದ್ದು 1667 ಸ್ಟಾಕ್ಸ್, ಸೊ 37% ಅಪ್, 67% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9829 per gram, ಸಿಲ್ವರ್ 110 ರೂಪಾಯಿ per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 85.39 rupees, €1 100.58 rupees. Point number 7, stocks near 52-week high. Muthoot Finance 52-week high 2692, closing price 2667. Apollo Hospitals 7625, 52-week high, closing 7616. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ. Point number 9, global cues today. Hong Kong markets 0.12% down, Japan 0.56% down, Germany 0.63% up, France 0.09% up, UK ಫ್ಲಾಟ್ ಆಗಿದೆ ಸದ್ಯಕ್ಕೆ. ಹಾಗೂ ನ್ಯಾಸ್ಡ್ಯಾಕ್ ಗುರುವಾರ, ಯಾಕೆಂದರೆ ಶನಿವಾರ ರಜೆ ಇತ್ತು, ಗುರುವಾರ 1.02% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.